ನಾವು ಒಂದು ಫ್ಯಾಮಿಲಿ ಡೇ ಔಟಿಂಗ್ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲ ಫ್ಯಾಮಿಲಿ ಮೆಂಬರ್ಸು ರಾವಿಶಂಗ್ ರಿಟ್ರೀಟ್ ಅಂತ ಹೇಳಿ ಒಂದು ರೆಸಾರ್ಟ್ಗೆ ಹೋಗಿದ್ವಿ. ನಾವು ಮೈಸೂರಿಂದ ನಾನು, ಬಾಲು, ನಮ್ಮಮ್ಮ ಬಂದಿದ್ದರು ಆ್ಯಂಡ್ ದಿನ್ಯಣ್ಣ, ಭವಾನಿ ಎಲ್ಲ ಬಂದಿದ್ದರು. ಇನ್ನು ನಮ್ಮೆರಡು ಚೋಟಾಣೀಸ್ ಮೆಣಸಿಕಾಯಿಗಳನ್ನ ಕರ್ಕೊಂಡು ಹೋದ್ವಿ. ನಾವು ಚೆಕ್ ಇನ್ ಮಾಡೋ ಅಷ್ಟರೊಳಗಡೆ ಮಧ್ಯಾಹ್ನ ಆಗಿತ್ತು. ಅಲ್ಲಿಂದ ಡೈರೆಕ್ಟಾಗಿ ಎಲ್ಲ ಟಯರ್ಡ್ ಆಗಿದ್ರು ಅಂತ ಹೇಳಿಬಿಟ್ಟು, ಏನಪ್ಪ ಇಲ್ಲಿ ಗ್ರೇಟ್ ವಿಚಾರ ಅಂದರೆ ಬ್ಯಾಟ್ರಿ ವೆಹಿಕಲ್ ಇತ್ತು, ಅವರೇ ನಮ್ಮನ್ನು ಪಿಕಪ್ ಮಾಡಿ ಡೈನಿಂಗ್ ಹಾಲಿಗೆ ಕರ್ಕೊಂಡು ಹೋದರು. ಸೊ ಡೈನಿಂಗ್ ಹಾಲ್ ವಾಸ್ ಸೋ ಗುಡ್. ಈ ರೆಸಾರ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒನ್ ಡೇ ಡೆಫಿನೆಟಾಗಿ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಸಖತ್ ವೆರೈಟಿ, ಬ್ರೇಕ್ಫಾಸ್ಟ್ ಆಗಲಿ, ಡಿನ್ನರ್ ಆಗಲಿ, ಲಂಚ್ ಆಗಿರಲಿ, ಎಲ್ಲವೂ ಕೂಡ ತುಂಬ ವೆರೈಟೀಸ್ ಇತ್ತು. ಸೊ ಇದು ನಾನು ಅವತ್ತಿಂದು ಮಾರನೇ ದಿನದ ಫುಡ್ ಮೆನ್ಯೂನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು, ಏನೆಲ್ಲ ಇದೆ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ನಾವು ಹೋಗಿದ್ದ ದಿನ ಬ್ರೇಕ್ಫಾಸ್ಟ್ ನಾವು ತೊಗೊಂಡಿರಲಿಲ್ಲ, ಸೊ ಹಾಗಾಗಿ ನಾನು ಅದನ್ನು ಕ್ಯಾಪ್ಚರ್ ಮಾಡಿಲ್ಲ. ಸೊ ಇದು ಮಾರನೇ ದಿನದಾಗಿರೋದ್ರಿಂದ ನಾನು ಬ್ರೇಕ್ಫಾಸ್ಟಿಗೆ ಏನೇನು ಬೇಕು ಅಂತ ಹೇಳಿ ನೋಡಿ ಹಾಕ್ಕೊಂಡು ಚೆನ್ನಾಗಿ ನಾವೆಲ್ಲ ಬ್ರೇಕ್ಫಾಸ್ಟ್ ಮಾಡಿ ಆ್ಯಕ್ಟಿವಿಟೀಸ್ ಕಡೆ ಹೊರಟ್ವಿ. ನಮ್ಮ ಪುನರ್ವ ಅಂತೂ ಎಷ್ಟು ಧೈರ್ಯವಂತ ಅಂದರೆ ಎಲ್ಲ ಆ್ಯಕ್ಟಿವಿಟೀಸ್ನು ಮಾಡೋಕ್ಕೆ ಇಷ್ಟಪಡ್ತಾನೆ. ಅದು ರೋಪ್ ಸೈಕ್ಲಿಂಗ್ ಆಗಿರ್ಬೋದು, ಜಿಪ್ ಲೈನ್ ಆಗಿರ್ಬೋದು, ಎಲ್ಲ ರೋಪ್ ಆ್ಯಕ್ಟಿವಿಟೀಸ್ ಆಗಿರಲಿ, AVT ಬೈಕ್ ರೈಡ್, ಎಲ್ಲವನ್ನು ಆಡೋಕ್ಕೆ ಇಷ್ಟಪಡ್ತಾ ಇದ್ದ. ನನಗೆ ಸ್ವಲ್ಪ ಭಯ ಆಗ್ತಿತ್ತು. ಸೊ ಇಲ್ಲಿ ನೋಡಿ ಜಿಪ್ ಲೈನಿಗೆ ಇವನು ರೆಡಿ ಆಗ್ತಾ ಇದ್ದಾನೆ. ಹಿ ವಾಸ್ ಸೋ ಎಕ್ಸೈಟೆಡ್. ಅವನು ತೂಕ ಸ್ವಲ್ಪ ಕಡಿಮೆ, ನನ್ನ ಮಗ ಸ್ವಲ್ಪ ತೆಳ್ಳಗಿದಾನಲ್ವ, ತೂಕ ಕಡಿಮೆ ಅಂತ ಹೇಳಿಬಿಟ್ಟು ಬಿಡಲ್ಲ ಅಂತ ಹೇಳಿದರು. ಸೊ ನಾವು ರಿಕ್ವೆಸ್ಟ್ ಮಾಡಿ, ಇಲ್ಲ ಅವನಿಗೆ ಏಜ್ ಆಗಿದೆ ಅಂತ ಹೇಳಿ, ಇನ್ ದ ಸೆನ್ಸ್ 5 years ಎಬೋ ಆಗಿದೆ ಅಂತ ಹೇಳಿ, ನಾವು ತಾಯಿ ಜೊತೆ ಹೋಗ್ಬೋದು ಅಂತ ಹೇಳಿದ್ರು. ಸೊ ಹಾಗಾಗಿ ತಾಯಿ ಅಥವಾ ತಂದೆ ಜೊತೆ ಹೋಗ್ಬೋದು ಅಂತ. ಸೊ ಹಾಗಾಗಿ ನಾವು ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿ, ಪುನರ್ವ ಅಂತೂ ಫುಲ್ ಎಂಜಾಯ್ ಮಾಡ್ದ ಅಂತ ಹೇಳ್ಬೋದು. ನೋಡಿ ಇದು ಎಷ್ಟು ಉದ್ದ ಇದೆ. ಆ್ಯಕ್ಚುಲಿ ಇದನ್ನು ತುಂಬ ಝೂಮಲ್ಲಿ ತೆಗ್ದಿದ್ದಾರೆ, ಹಾಗಾಗಿ ನಿಮಗೆ ಡಿಸ್ಟೆನ್ಸ್ ಗೊತ್ತಾಗ್ತಿದೆಯಾ ಇಲ್ವ ನಂಗೆ ಗೊತ್ತಿಲ್ಲ. ಪುನರ್ವ ಅಂತೂ ತುಂಬ ಎಂಜಾಯ್ ಮಾಡ್ದೆ, ಅವನಿಗೆ ಭಯನೇ ಇಲ್ಲ. ನಾನು ದೇವ್ರನ್ನ ನೆನಪಿಸ್ಕೊಂಡು ಅಯ್ಯೋ ದೇವ್ರೆ ಅಂತ ಬರ್ತಿದ್ದೆ, ಬಟ್ ಈ ವಾಸ್ ಸೋ ಫಿಯರ್ಲೆಸ್ ಅಂತ ಹೇಳ್ಬೋದು. ನಾನು ಕೂಡ ಕೆಲವೊಂದು ಆ್ಯಕ್ಟಿವಿಟೀಸ್ ಮಾಡಿದ್ವಿ. ಸೊ ಇದಾದಮೇಲೆ ನನಗೆ ಮೈಸೂರಿಗೆ ರಿಟರ್ನ್ ಬಂದಾಗ ನನಗೊಂದು ಇವೆಂಟ್ ಇತ್ತು IBSಲ್ಲಿ. ಸೊ ನಾನು ಹೋಗಿದ್ದೆ, ಜೊತೆಗೆ ನನ್ನ ಮಕ್ಕಳು ಕೂಡ ಕರ್ಕೊಂಡು ಹೋಗಿದ್ದೆ, ಅವರು ಕೂಡ ಎಂಜಾಯ್ ಮಾಡ್ತಾರೆ ಅಂತ. ಸೊ ಎಂಜಾಯ್ ಮಾಡಿದ್ರು. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಎಲ್ಲರಿಗೆ. ಮೇರಿ ಕ್ರಿಸ್ಮಸ್ ಇನ್ ಅಡ್ವಾನ್ಸ್.